ಕೆಲವೊಂದು ಪಾತ್ರಗಳು, ಕೆಲವೊಂದು ಸಿನಿಮಾಗಳ ಒಂದು ದೃಷ್ಟಿಕೋನಗಳೇ ಹಾಗೆ. ಯಾವಾಗ, ಎಲ್ಲಿ, ಹೇಗೆ ಬೇಕಾದ್ರೂ ಮ್ಯಾಜಿಕ್‌ಗಳು ಆಗ್ತವೆ. ಇದೇ ನಂಬಿಕೆಯಲ್ಲಿ ರಕ್ಕಸಪುರದೋಳ್ ಚಿತ್ರದ ಮೂಲಕ ಬೆಳಗಾವಿ ಸುಂದರಿ ಸೌಮ್ಯ ಅವರು ಲಗ್ಗೆ ಇಡ್ತಾ ಇದ್ದಾರೆ. ಮೊದಲನೇ ಸಿನಿಮಾ ಆದ್ರೂ ಕೂಡ ಒಂದಷ್ಟು ಭರವಸೆಗಳ ಜೊತೆಗೇನೆ ನಮ್ಮ ಜೊತೆ ಮಾತಾಡಿಸ್ತಾ ಹೋಗ್ತೀನಿ. ಸೌಮ್ಯ ಅವರೇ, ಒಂದು ಹೊಸ ಸಿನಿಮಾ ಅಂದ ತಕ್ಷಣ ಪ್ರತಿಯೊಬ್ಬ ಆರ್ಟಿಸ್ಟ್‌ಗೂ ಕೂಡ ಒಂದು ತವಕ ಇರುತ್ತೆ, ಪುಕ ಪುಕ ಇರುತ್ತೆ, ಉತ್ಸಾಹ ಇರುತ್ತೆ. ಥಿಯೇಟ್ರಲ್ಲಿ ನಾನು ಹೇಗೆ ಕಾಣಿಸ್ತೀನಿ, ಪರದೆಯಲ್ಲಿ ಹೇಗೆ ಕಾಣಿಸ್ತೀನಿ, ಜನ ಹೇಗೆ ಸ್ವೀಕರಿಸ್ತಾರೆ ಅಂತ. ನಿಮ್ಮ ಮೊದಲನೇ ಸಿನಿಮಾ ಅಂದ್ರಿ, ಅದು ಇಂಥ ದೊಡ್ಡ ಕ್ಯಾನ್ವಾಸ್‌ನ ಸಿನಿಮಾದ ಭಾಗವಾಗಿದ್ದೀರಾ. ಎಷ್ಟು ಖುಷಿ. ತುಂಬಾ ಖುಷಿ ಇದೆ ಸರ್. ತುಂಬಾ ಅಂದ್ರೆ ತುಂಬಾ ಖುಷಿ ಇದೆ. ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋತಾರೆ ಅದು ಆಬ್ವಿಯಸ್ಲಿ ಅವರೇ ಡಿಸೈಡ್ ಮಾಡಬೇಕು. ಬಟ್ ನಾನು ನನ್ನ 100% ನಮ್ಮ ಇಡೀ ಟೀಮ್ ನಮ್ಮ 100% ಕೊಟ್ಟಿದೆ. ಸೊ ತುಂಬಾ ಚೆನ್ನಾಗಿದೆ ಸಿನಿಮಾ. ನಿಮ್ಮ ಪಾತ್ರದ ಡಿಸೈನ್ ಬಗ್ಗೆ ಏನಾದರೂ ಹೇಳ್ಬೋದಾ? ನನ್ನ ಪಾತ್ರದ ಹೆಸರು ಶೋಭಾ ಅಂತ. ಮ್, ಪಾತ್ರದ ಬಗ್ಗೆ ಅಷ್ಟು ಹೇಳಕ್ಕಾಗಲ್ಲ, ಡೈರೆಕ್ಟರ್ ಹೇಳಿದ್ದಾರೆ ಅಷ್ಟು ಹೇಳಬೇಡಿ ಅಂತ. ಸೊ ತುಂಬ ಚೆನ್ನಾಗಿದೆ. ನನಗೆ ಆ್ಯಸ್ ಅ ಆರ್ಟಿಸ್ಟ್ ಆಗಿ ನನಗಿದು ಒಂದು ಚಾಲೆಂಜಿಂಗ್ ಆಗಿತ್ತು. ಬಿಕಾಸ್ ಇದು ಫಸ್ಟ್ ಸಿನಿಮಾ. ನಾನು ಅಂದರೆ ನಂಗೆ ತುಂಬ ಕಲಿಯಕ್ಕೆ ಸಿಕ್ತು ಅಲ್ಲಿ. ಅಂದರೆ ಸಿನಿಮಾ ಮಾಡುವಾಗ ಪ್ರತಿಯೊಬ್ಬರ ಜೊತೆ ಹೆಂಗಿರಬೇಕು ಏನು, ಬಿಕಾಸ್ ನಂಗೆ ಗೊತ್ತಿಲ್ಲ ಅಲ್ವಾ. ನಾನು ಫಸ್ಟ್ ಟೈಮ್ ನಾನು ಥಿಯೇಟ್ರಲ್ಲೆಲ್ಲ ಮಾಡಿದ್ದೀನಿ. ಬಟ್ ಸಿನಿಮಾ ಅಂತ ಬಂದಾಗ ಅದು ಡಿಫ್ರೆಂಟ್ ಆಗಿರುತ್ತೆ, ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಆಗಿರುತ್ತೆ. ಸೊ ಇಲ್ಲಿ ನಾನು ತುಂಬ ಕಲ್ತಿದ್ದೀನಿ, ಅದನ್ನು ಮುಂದೆ ಅಪ್ಲೈ ಮಾಡೋಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾ ನನಗೆ ಒಂದು ಗುರು ಅಂತಲೇ ಹೇಳ್ಬೋದು. ದ ಸಿನಿಮಾ ಇದು ನನ್ನ ಲೈಫ್ ಟೈಮ್ ನನ್ನ ಕ್ಯಾರಿ ಆಗುತ್ತೆ. ಇಲ್ಲಿ ಅಷ್ಟು ದೊಡ್ಡ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಜೊತೆ ನಾನು ವರ್ಕ್ ಮಾಡಿದ್ದೀನಿ ಅಂತಂದರೆ ಐ ಆಮ್ ಸೋ ಬ್ಲೆಸ್ಡ್. ಅವರಿಂದ ನಾನು ಕಲಿಯೋಕ್ಕೆ ನನಗೆ ಅಪಾರ್ಚುನಿಟಿ ಸಿಕ್ಕಿದೆ ಅಂದರೆ ಐ ಆಮ್ ಸೋ ಬ್ಲೆಸ್ಡ್. ತುಂಬ ತುಂಬ ಹ್ಯಾಪಿ ಆಗುತ್ತೆ. ನೋಡಿ, ಈ ರಂಗಭೂಮಿ ಕಲಾವಿದರು ಯಾವಾಗಲೂ ಒಂದು ಪರ್ಫೆಕ್ಷನ್ ಹಿಂದೆ ಓಡ್ತಾ ಇರ್ತಾರೆ. ಅಂದರೆ ನಾನು ಮಾಡೋ ಕೆಲಸನ ಪರ್ಫೆಕ್ಟಾಗೇ ಮಾಡಬೇಕು, ಸುಖ ಸುಮ್ಮನೆ ಏನೋ ಕೆಲಸ ಮಾಡಬೇಕಲ್ಲ ಅಂತ ಮಾಡೋ ಛಾತಿಯಲ್ಲಿ ಇರೋದಿಲ್ಲ ಥಿಯೇಟರ್ ಆರ್ಟಿಸ್ಟ್ಗಳು. ರಾಜ್ ಬಿ ಶೆಟ್ರು ಕೂಡ ಮೂಲ ರಂಗಭೂಮಿ ಯಕ್ಷಗಾನದಿಂದನೇ ಬಂದಿರೋರು. ಈ ಸೆಟ್ ವಾತಾವರಣ ಹೇಗಿರ್ತಿತ್ತು? ಏನಕ್ಕಂದ್ರೆ ಟ್ರೇಲರ್ ನೋಡಾದ್ಮೇಲೆ ಅನ್ಸಿದ್ದು ನಮಗೆ ತುಂಬಾ ಟೈಮ್ ತೆಗೆದುಕೊಂಡು ಈ ಕಂಟೆಂಟ್ ರೆಡಿ ಮಾಡಿದ್ದಾರೆ. ಹೌದು, ತುಂಬಾ ಟೈಮ್ ತಗೊಂಡಿದ್ದಾರೆ. ಪ್ರತಿಯೊಬ್ರು ತುಂಬಾ ಹಾರ್ಡ್ ವರ್ಕ್ ಮಾಡಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಒಂದೇ ಅಂತಲ್ಲ, ಎವ್ರಿ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಎಲ್ಲರೂ ಚೆನ್ನಾಗಿ ಮಾಡಬೇಕು, ಇದು ಚೆನ್ನಾಗಿ ಆಗಬೇಕು, ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಆರ್ಟಿಸ್ಟ್ ಆಗಿರ್ಬಹುದು, ಎಲ್ಲರೂ ನಮಗೆ ಎಲ್ಲೂ ಅನಿಸಿಲ್ಲ ಕಿ ಯಾರೋ ನಾವು ಹೊಸಬ್ರಿದ್ದೀವಿ, ನಮಗೇನೋ ಇದು ಮಾಡಿಬಿಡ್ತಾರೆ, ವೆಲ್ಕಮಿಂಗ್ ಭೇದ ಭಾವ ಆಗ್ಬಿಡುತ್ತೆ ಅಂತ ನನಗೆಲ್ಲೂ ಅನಿಸಿಲ್ಲ. ಇಲ್ಲಿ ಫುಲ್ ಫ್ಯಾಮಿಲಿ ಥರ ಇದ್ವಿ. ಏನಾಯಿತು, ಓಕೆನಾ, ಮಾಡಿ ಅಂತ ತುಂಬ ಇದು ಮಾಡ್ತಾಯಿದ್ರು. ಏನದು ಧೈರ್ಯ ಕೊಡ್ತಾಯಿದ್ರು, ಮಾಡಿ ಆಗುತ್ತೆ, ಮಾಡಿ 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 ಅಂತ ಹೇಳ್ತಾಯಿದ್ರು. ನಿಮಗೆ ಮುಂಚೆಯಿಂದನೇ ಸಿನಿಮಾ ಬರೋ ಕನಸಿತ್ತಾ, ಅಥವಾ ಅದು ನಿಧಾನಕ್ಕೆ ನೋಡ್ತಾ ನೋಡ್ತಾ ಥಿಯೇಟ್ರಲ್ಲಿ ವರ್ಕ್ ಮಾಡ್ತಾ ಬಂದಿದ್ದ? ಹೇಗೆ ಜನರೇಟ್ ಆಯ್ತಾ ಆ ಸಿನಿಮಾ ಕನಸು? ಓಕೆ, ನಾನು ಬೆಳಗಾವಿಯಲ್ಲೇ ಓದಿದ್ದೆಲ್ಲ, ಇಂಜಿನಿಯರಿಂಗ್ ಎಲ್ಲ ಬೆಳಗಾವಿಯಲ್ಲೇ ಮಾಡಿ. ಬಟ್ ಚಿಕ್ಕವಳಿದ್ದಾಗಿಂದನೂ ನಾನು ಸಿನಿಮಾ ಅಂದರೆ ತುಂಬ ಹುಚ್ಚು. ಟಿವಿಲಿ ಬರಬೇಕು, ಟಿವಿಲಿ ನಾನು ನೋಡಬೇಕು. ನನಗೆ ಸಿನಿಮಾ ಆಗಲಿ, ಡಾನ್ಸ್ ಆಗಲಿ, ಆಮೇಲೆ ಪೇಂಟಿಂಗ್ ಆಗಲಿ, ನಂಗೆ ಆರ್ಟಿಸ್ಟಿಕ್ ಅಂದರೆ ಮ್ಯೂಸಿಕ್, ನೇಚರ್, ಟ್ರಾವೆಲಿಂಗ್, ಇದೆಲ್ಲ ನಂಗೆ ತುಂಬ ಇಷ್ಟ. ಬಟ್ ಆಮೇಲೆ ನಂಗಿತ್ತು ಸ್ಟಾರ್ಟ್ ಮಾಡಿದ್ದು ನಾನು ಮಾಡ್ಲಿಂಗಿಂದ. ಆಮೇಲೆ ಒಂದು ಆ್ಯಡ್ ಶೂಟು. ಬಟ್ ಮೇನ್ ಇದ್ದಿದ್ದು ನಾನು ಟಿ ವಿಯಲ್ಲಿ ಬರಬೇಕು. ಚಿಕ್ಕವಳಿದ್ದಾಗಿಂದನೂ ನನ್ನ ಮೈಂಡಲ್ಲಿ ಸಬ್ ಕಾನ್ಷಿಯಸ್ಸಲ್ಲಿ ಅದು ಕೂತ್ಬಿಟ್ಟಿತ್ತು ಕಿ ನಾನು ಟಿ ವಿಯಲ್ಲಿ ಬರಬೇಕು ಅಂತ. ಹಾಂ, ಇಲ್ಲಿ ನಿಜ ಜೀವನದಲ್ಲಿ ಏನಾಗುತ್ತೆ ಅಂದರೆ, ಕೆಲವು ನಂಬುವಂಥ ವಿಷಯಗಳಿರುತ್ತೆ, ಕೆಲವು ನಂಬಕ್ಕಾಗದೇ ಇರೋವಂಥ ವಿಷಯಗಳು ಇರುತ್ತೆ. ಒಂದೊಂದ್ಸಲ ಕೆಲವು ನಮ್ಮ ಕಣ್ಣು ಮುಂದೆ ಆದಾಗ ನಂಬಿಕೆ ಬರುತ್ತೆ, ಓ ಇಂಥದ್ದೆಲ್ಲ ಇದೆ ಅಂತ. ಶೂಟಿಂಗಲ್ಲಿ ಏನಾದರೂ ಆ ಎಕ್ಸ್ಪೀರಿಯನ್ಸ್ ಆಯ್ತಾ? ಏನಕ್ಕಂದ್ರೆ ಟ್ರೇಲರಲ್ಲಿ ಅಲ್ಲಲ್ಲಲ್ಲಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಅದು ಅಂದರೆ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತಲ್ವಾ ಸರ್. ಇಫ್ ನಾವೇನಾದರೂ ಪಾಸಿಟಿವ್ ಆಗೇ ಹೋದರೆ ನಮಗೆಲ್ಲ ಪಾಸಿಟಿವೇ ಆಗುತ್ತೆ. ಅದನ್ನೇ ನಾವೇನಾದರೂ ನೆಗೆಟಿವ್ ಆಗಿ ಫೀಲ್ ಮಾಡ್ತಾ ಇದ್ರೆ ಆಬ್ವಿಯಸ್ಲಿ ನೆಗೆಟಿವೇ ಆಗುತ್ತೆ. ನಾವು ಹೆಂಗೆ ಥಿಂಕ್ ಮಾಡ್ತೀವಿ, ನಾವು ಹೆಂಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ ಅದ್ರ ಮೇಲೆ ಅಲ್ವಾ. ರಕ್ಕಸಪುರದೊಳ್ಳು ಒಂದು ಅನುಭವ ಕೊಟ್ಟಿರುತ್ತೆ ಒಬ್ಬ ನಟಿಯಾಗಿ. ಇನ್ನು ಮುಂದಿನ ಹೆಜ್ಜೆ ಹೇಗಿರಬೇಕು ಅಂತ ಡಿಸೈನ್ ಮಾಡ್ತಾ ಇದ್ದೀರಾ, ಅಥವಾ ಸಿನಿಮಾ ರಿಲೀಸ್ ಆದ್ಮೇಲೆ ಯಾವ ಥರ ರೆಸ್ಪಾನ್ಸ್ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ನೀವು? ನನಗೆ ಒಂದು ಡೈರೆಕ್ಟರ್ ಏನು ಕ್ಯಾರೆಕ್ಟರ್ ಹೇಳ್ತಾರೋ
ಅದಕ್ಕೆ ನನ್ಗೆ ಜೀವ ತುಂಬಬೇಕು. ಆ ಪ್ರಯತ್ನ ನಾನ್ ಮಾಡ್ತೀನಿ. ನನ್ಗೆ ಇದೇ ತರ ರೋಲ್ ಮಾಡ್ಬೇಕು, ಹಿಂಗೆ ಅಂದ್ರೆ ಟ್ರೆಡಿಷನಲ್ಲೇ ಮಾಡ್ಬೇಕು ಅಥವಾ ಮಾಡರ್ನ್ನೇ ಮಾಡ್ಬೇಕು ಆ ತರ ಇಲ್ಲ. ನನಗೆ ಡಿಫ್ರೆಂಟ್ ಜಾನರ್ ಅಥವಾ ಡಿಫ್ರೆಂಟ್ ಲುಕ್ ಅಲ್ಲಿ ಮಾಡಿ ಅಂದ್ರೆ ಅದು ಚಾಲೆಂಜಿಂಗ್ ಅನಿಸ್ಬೇಕು, ಏನೋ ಹೊಸಾದ್ ಅನಿಸ್ಬೇಕು. ಇದರಿಂದ ನಾನು ಕಲ್ತು ಮತ್ತೆ ನೆಕ್ಸ್ಟ್ ಮಾಡೋದಕ್ಕೆ ನಾನು ಅಪ್ಲೈ ಮಾಡ್ಬೇಕು. ಆ ತರ ಇದ್ದಾಗ ನಾವು ಕಲಿಯಕ್ಕಾಗೋದಲ್ವಾ. ಸೊ ಎವ್ರಿ ಡೇ ಇಸ್ ಅ ಲರ್ನಿಂಗ್. ಸೊ ಎವ್ರಿ ಡೇ ನಾನು ಲರ್ನ್ ಮಾಡಕ್ ಇಷ್ಟಪಡ್ತೀನಿ. ಹಾ. ಮೇಕಿಂಗ್‌ನಲ್ಲಿ ತುಂಬಾ ಮೆಸ್ಮರೈಸ್ ಆಗೋದು ಒಂದು ಫುಲ್‌ಫಿಲ್ಡ್ ಆಕ್ಷನ್ ಪ್ಯಾಕೇಜ್ ಕೂಡ ಸಿನಿಮಾದಲ್ಲಿ ನೋಡ್ಬೋದು ಅಂತ. ನಾವು ರವಿವರ್ಮ ಸರ್ ಇದ್ದಿದ್ರೆ ಆ ಪ್ರಶ್ನೆ ಕೇಳ್ಬೋದಾಗಿತ್ತು. ನೀವು ನೋಡಿದಂತೆ ಅವರ ಇನ್ವಾಲ್ವ್‌ಮೆಂಟ್ ಸಿನಿಮಾದಲ್ಲಿ? ಅವ್ರದ್ದು ಇನ್ವಾಲ್ವ್‌ಮೆಂಟ್ ಫುಲ್ ಅಂದ್ರೆ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ ಆಗಿರೋದ್ರಿಂದ. ಬಟ್ ಅವ್ರು ಆಮೇಲೆ ಇವರು ನರಸಿಂಹ ಸರ್ ಅವ್ರಂತೂ ಫುಲ್ ಅಂದ್ರೆ ಟೈಮ್ಸ್ ಸರ್ ಬ್ಯುಸಿ ಆಗಿರ್ತಾ ಇದ್ರು. ಆಬ್ವಿಯಸ್ಲಿ ಅವ್ರು ಬೇರೆ ಸಿನಿಮಾಗಳು ಮಾಡ್ಬೇಕಾಗಿತ್ತು. ಬಟ್ ನರಸಿಂಹ ಸರ್ ಫುಲ್ ಅಂದ್ರೆ ಎಷ್ಟು ಚೆನ್ನಾಗೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋದ್ರು. ಮತ್ತೆ ನೀವು ಸಿನಿಮಾಗಳು ನೋಡಿರ್ಬೋದು, ಅವ್ರದ್ದು ಫೈಟ್ ಬಗ್ಗೆ ಮಾತಾಡಕ್ ಆ, ಮಾತಾಡೋದ್ ಬೇಕಾಗಿಲ್ಲ. ಬಿಕಾಸ್ ಆಲ್ರೆಡಿ ಅವ್ರದ್ದು ಎಷ್ಟು ಚೆನ್ನಾಗಿ ಬಂದಿದೆ. ಬಟ್ ಅವ್ರದೇ ಪ್ರೊಡಕ್ಷನ್ ಅಲ್ಲಿ ಮಾಡ್ತಿರುವಾಗ ಯು ಕ್ಯಾನ್ ಥಿಂಕ್ ಹೆಂಗ್ ಮಾಡ್ಬೋದು. ಬಿಕಾಸ್ ಬೇರೆ ಪ್ರೊಡಕ್ಷನ್ ಅಲ್ಲೇ ಅವ್ರು ಆ ತರ ಎಲ್ಲ ಕ್ರಿಯೇಟ್ ಮಾಡುವಾಗ ಅವ್ರ ಪ್ರೊಡಕ್ಷನ್ ಅಲ್ಲೇ ಒಂದು ಸಿನಿಮಾ ಬರ್ತಿದೆ, ಅದ್ರಲ್ಲಿ ಫೈಟ್ಸ್ ಇರುತ್ತೆ, ಈ ತರ ಎಲ್ಲ ಇರುವಾಗ ಅವ್ರು ಡಿಫ್ರೆಂಟ್ ಆಗಿ ಥಿಂಕ್ ಮಾಡಿರ್ತಾರಲ್ವಾ ಆಬ್ವಿಯಸ್ಲಿ. ಒಬ್ಬ ಆರ್ಟಿಸ್ಟು ಇಂಡಸ್ಟ್ರಿಗೆ ಕಾಲಿಡುವಾಗ, ಅಂದರೆ ನೀವು ಹೇಳಿದ್ರಿ ನನ್ನ ಮೊದಲನೇ ಸಿನಿಮಾ ನಾನು ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ ಅಂತ. ಇಂಡಸ್ಟ್ರಿ ಬರಮಾಡ್ಕೊಳ್ಳೋದ್ರಲ್ಲಿ ತುಂಬ ಜನಕ್ಕೆ, ಒಂದಷ್ಟು ಜನಕ್ಕೆ ಕಹಿ ಅನುಭವ ಆಗುತ್ತೆ, ಒಂದಷ್ಟು ಜನಕ್ಕೆ ತುಂಬ ಈಸಿ ಆಗಿರುತ್ತೆ ನಾವು ಬರೋವಂಥ ಒಳ್ಳೊಳ್ಳೆ ಪ್ರೊಡಕ್ಷನ್ ಸಿಗುತ್ತೆ. ನಿಮಗೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದೆ, ಅದನ್ನು ನೀವು ಹೇಗೆ ಸಸ್ಟೈನ್ ಮಾಡ್ಕೋಬೇಕು ಅಂತಲೂ ಯೋಚನೆ ಮಾಡಿರ್ತೀರ. ಅದ್ರ ಬಗ್ಗೆ ಈಗ ಹೇಗೆ ಯೋಚನೆ ಮಾಡ್ತೀರಾ ನೀವು? ಅಂದರೆ ಒಬ್ಬ ನಟಿ ಇಂಡಸ್ಟ್ರಿಗೆ ಕಾಲಿಡುವಾಗ ಎಷ್ಟು ಧೈರ್ಯದಿಂದ ಇರಬೇಕು, ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಯಾವ ತರ ರೆಡಿ ಆಗ್ಬೇಕು ಅಂತ? ಆಕ್ಚುಲಿ ಎಲ್ರಿಗೆ ಆದಂತ ಅವ್ರದ್ದು ಸ್ಟ್ರಗ್ಲಿಂಗ್ ಪೀರಿಯಡ್ ಇದ್ದೇ ಇರುತ್ತೆ. ಯಾರಿಗೂ ಏನು ಈಸಿಯಾಗಿ ಸಿಕ್ಕಲ್ಲ. ಆಬ್ವಿಯಸ್ಲಿ ಸ್ಟ್ರಗಲ್ ಮಾಡಿದ್ರೇನೆ ಒಂದು. ನಾನ್ ಆಲ್ಮೋಸ್ಟ್ ಮೋರ್ ದೆನ್ 1000 ಆಡಿಷನ್ಸ್ ಕೊಟ್ಟಿದ್ದೀನಿ ಅಂಡ್ ರಿಜೆಕ್ಟ್ ಆಗಿದ್ದೀನಿ. ಸೊ ಅದನ್ನ ನಾನು ಲೆಸನ್ ಅಂತ ತಗೊಂಡಿದ್ದೀನಿ. ನಾನು ಅಲ್ಲೇ ಸ್ಟಾಪ್ ಮಾಡಲಿಲ್ಲ. ಆಗ್ತಾ ಇಲ್ವಲ್ಲ, ಇದು ಆಗ್ತಾ ಇಲ್ವಲ್ಲ ಅಂತ. ನಾನು ಎಲ್ಲೋ ಬೇರೆ ಕಡೆ ಆಡಿಷನ್ಸ್ ಕೊಟ್ಟಿದ್ದು ಆಫ್ಟರ್ 1 ಇಯರ್ ನನಗೆ ರಕ್ಕಸಪುರದೋಳು ಸಿಗಂಗಾಯ್ತು. ಬಿಕಾಸ್ ಐ ವಾಸ್ ಕನ್ಸಿಸ್ಟೆಂಟ್. ಆಡಿಷನ್ಸ್ ಅವ್ರು ಸೆಲೆಕ್ಟ್ ಮಾಡ್ತಾ ಇಲ್ಲ ಅಂತ ನಾನು ಸ್ಟಾಪ್ ಮಾಡಲಿಲ್ಲ. ಸ್ಟಾಪ್ ಮಾಡಿದಿದ್ರೆ ನನಗೆ ಇವತ್ತು ರಕ್ಕಸಪುರದೋಳು ಸಿಗ್ತಾ ಇರಲಿಲ್ಲ. ಸ್ಟಾಪ್ ಮಾಡಬಾರ್ದು ಅಂತ ಅನ್ಕೋತೀನಿ. ಮತ್ತೆ ಐ ಥಿಂಕ್ ಎಲ್ರ ಜೊತೆ ಬೆರಿಬೇಕು ನಾವು. ಒಂದು ಆರ್ಟಿಸ್ಟ್ ಆಗಿ ಎಲ್ರ ಜೊತೆ ಒಂದು ಸ್ಮೈಲ್ ಎಲ್ರ ಜೊತೆ. ಅಂದ್ರೆ ನಾನು ರಾಜ್ ಸರ್ನ ನೋಡ್ಬಿಟ್ಟು ಕಲ್ತಿದ್ದದೆ. ಎಷ್ಟು ಚೆನ್ನಾಗಿ ಅವ್ರು ಎಲ್ರ ಜೊತೆ ಮಾತಾಡ್ಕೊಂಡು ಒಂಥರ ವಾಟರ್ ತರ ಇರ್ತಾರೆ ಅವರು. ಎಲ್ರ ಜೊತೆ ಬೆರೀತಾರೆ. ಸೊ ಅದನ್ನೆಲ್ಲ ನಾನು ಕಲ್ತಿದ್ದೀನಿ. ಅದೇ ತರ ಒಂದು ಆರ್ಟಿಸ್ಟ್ ಇರಬೇಕು. ಏನೋ ಈಗ ತುಂಬಾ ಅಂದ್ರೆ ಜಲಸಿ, ಆಬ್ವಿಯಸ್ಲಿ ಒಬ್ರಿಗೆ ಜಲಸ್ ಇದ್ದೇ ಇರುತ್ತೆ. ಬಟ್ ಆ ತರ ಎಲ್ಲ ಫೀಲ್ ಮಾಡ್ಕೋಬಾರ್ದು. ಇಫ್ ಇದ್ ಆಗ್ತಾ ಇಲ್ಲ ಅಂದ್ರೆ ಸಮಥಿಂಗ್ ಇಸ್ ಬೆಟರ್ ವೇಟಿಂಗ್ ಫಾರ್ ಮೀ, ವೇಟಿಂಗ್ ಫಾರ್ ಯು ಅಂತ ಅನ್ಕೋಬೇಕು. ನನ್ಗೆ ಇವತ್ತೇನ್ ಅನಿಸ್ತಿದೆ ಅಂದ್ರೆ ಅಷ್ಟೆಲ್ಲ ಅವತ್ ನನ್ಗೆ ಅಂದ್ರೆ ಅಷ್ಟು ಆಡಿಷನ್ಸ್ ಕೊಟ್ಟಿದ್ದು ಮೇ ಬಿ ನಂಗೆ ಇಲ್ಲಿ ಅದು ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ. ಕೊನೆಯದಾಗಿ ಫೆಬ್ರವರಿ 6ನೇ ತಾರೀಕು ಡಿಸಿಷನ್ ಡೇ, ಸಿನಿಮಾ ರಿಲೀಸ್ ಆಗ್ತಾ ಇದೆ. ಟ್ರೇಲರು, ಸಾಂಗ್ಸ್ಗಳು, ಮೇಕಿಂಗ್ ಎಲ್ಲ ಬಂದ ಮೇಲೆ ಒಂದಷ್ಟು ಕಾಮೆಂಟ್ಗಳನ್ನು ನಾವು ಪ್ರೀ ಚೆಕ್ ಮಾಡಿದ್ವಿ. ಇಂಥ ಕಂಟೆಂಟ್ಗಳು ಬರಬೇಕು ಅನ್ನೋಂಥ ಒಂದು ವರ್ಗ ಕೂಡ ಇದೆ. ದೊಡ್ಡ ದೊಡ್ಡ ಸಿನಿಮಾಗಳ ಭರಾಟೆಯಲ್ಲಿ ಒಂದೊಂದ್ಸಲ ಕಂಟೆಂಟ್ಗಳು ಸೌಂಡ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಆಸ್ ಅ ವ್ಯೂವರ್ ನೀವು ನೋಡಿರ್ತೀರ ಹೇಗಿದೆ ಮಾರ್ಕೆಟ್ ಮೆಕಾನಿಸಮ್ಗಳು, ಸಿನಿಮಾ ರಿಲೀಸ್ ಆಗ್ತಾ ಇರೋದು ಹೇಗೆ ರೀಚ್ ಆಗ್ತಾ ಇದೆ ಆಡಿಯನ್ಸ್ಗೆ ಅಂತ. ನೀವು ಯಾವ ಇನ್ವಿಟೇಷನ್ ಕಾರ್ಡ್ ಕೊಡ್ತೀರಾ ಆಡಿಯನ್ಸ್ಗೆ? ಐ ಥಿಂಕ್ ಸಿನಿಮಾ ಎಲ್ಲರೂ ಅಂದ್ರೆ ಆಡಿಯನ್ಸ್ ನೋಡಕ್ ಬರೋದು ಒಂದು ರಿಲ್ಯಾಕ್ಸೇಷನ್ ಎಂಜಾಯ್ಮೆಂಟ್ಗೆ. ಅವ್ರು 1 ವೀಕ್ ಕೆಲಸ ಮಾಡಿರ್ತಾರೆ. ಸ್ಯಾಟರ್ಡೆ, ಸಂಡೇ, ಫ್ರೈಡೇ ವೀಕೆಂಡ್ ಅವ್ರಿಗೊಂದು ಮಜಾ ಅನ್ನಿಸ್ಬೇಕು ಅಂತಾನೆ ಸಿನಿಮಾ ನೋಡಕ್ ಬರೋದು. ಇದ್ರಲ್ಲಿ ಆ ಮಜಾ ಇದ್ದೇ ಇರುತ್ತೆ. ಇದನ್ನ ನೀವು ಥಿಯೇಟರ್ ಅಲ್ಲಿ ಕೂತ್ಕೊಂಡು ನೋಡಿದ್ರೇನೆ ಆ ವಿಜುವಲ್ಸ್. ಬಿಕಾಸ್ ವಿಲಿಯಂ ಡೇವಿಡ್ ಸರ್ ಅವ್ರದ್ದು ವರ್ಕ್ ನೋಡಿರ್ಬೇಕು ನೀವು. ಅವ್ರು ಆಲ್ರೆಡಿ ಹೀಸ್ ಪ್ರೂವನ್ ಇಟ್. ಇದ್ರಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು. ಒಂದೊಂದು ಫ್ರೇಮ್ ನಾನು ಟೈಮ್ ಮಾನಿಟರ್ ಹತ್ರ ಹೋಗಿ ಚೆಕ್ ಮಾಡುವಾಗ, ಓ ಮೈ ಗಾಡ್, ಇದು ಇಷ್ಟು ಚಿಕ್ಕ ಮಾನಿಟರ್ ಅಲ್ಲೇ ಹಿಂಗ್ ಕಾಣಿಸ್ತಿದೆ, ದೊಡ್ಡ ಥಿಯೇಟರ್ ಸ್ಕ್ರೀನ್ ಅಲ್ಲಿ ಹೆಂಗ್ ಕಾಣಿಸ್ಬೋದು. ಅದನ್ನ ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಅದು ಒಂಥರ ಮಜಾ. ಮತ್ತೆ ಡಿಫ್ರೆಂಟ್ ಆಗಿದೆ. ಐ ಥಿಂಕ್ ಗೊತ್ತಿಲ್ಲ, ತಪ್ಪಾದ್ರೆ ಕ್ಷಮಿಸಿ.
ಈ ತರ ಸಿನಿಮಾ ಹಿಂದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಬಂದಿಲ್ಲ ಅನ್ಸುತ್ತೆ. ಮತ್ತೆ ಅಮ್, ತುಂಬಾ ಚೆನ್ನಾಗಿದೆ. ಇದು ಡಿಫ್ರೆಂಟ್. ಮತ್ತೆ ಒಳ್ಳೆ ಸಿನಿಮಾನ ಆಬ್ವಿಯಸ್ಲಿ ನಮ್ಮ ಕನ್ನಡ ಆಡಿಯನ್ಸ್ ಗೆಲ್ಸ್ತಾರೆ. ಆ ಒಂದು ನಂಬಿಕೆ ಇದೆ. ಫಿಂಗರ್ ಕ್ರಾಸ್ಡ್. ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ಒಳ್ಳೇದಾಗ್ಲಿ ಸೌಮ್ಯ ಅವರೇ. ಹೊಸ ದಾರಿಗೆ ಕಾಲಿಟ್ಟಿದ್ದೀರಾ. ಮಜವಾಗಿರ್ಲಿ, ಗಟ್ಟಿಯಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್. ಥ್ಯಾಂಕ್ ಯು. ಇವಿಷ್ಟು ನಟಿ ಸೌಮ್ಯ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ ಬೀಟ್.